ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವೊಂದು ಅತ್ಯಂತ ಕುತೂಹಲಕಾರಿ ಹಾಗೂ ಅಷ್ಟೇ ಪ್ರಮುಖವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ADHD ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಇರುವವರಲ್ಲಿ ಕಂಡುಬರುವ ತೀವ್ರವಾದ ಭಾವನೆಗಳ ಹಿಂದಿನ ಮೆದುಳಿನ ವಿಜ್ಞಾನ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಬರೋಬ್ಬರಿ 70%. ಇದೊಂದು ಆಘಾತಕಾರಿ ಅಂಕಿಅಂಶ ಅಲ್ವಾ? ಹೌದು, ADHD ಇರೋವರಲ್ಲಿ 70% ಜನರು ತಮ್ಮ ದೈನಂದಿನ ಭಾವನೆಗಳನ್ನು ನಿಯಂತ್ರಿಸಲು ತೀವ್ರವಾಗಿ ಪರದಾಡುತ್ತಾರೆ. ಈ ವಿಷಯ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ಈ ಒಂದೇ ಒಂದು ಸಂಖ್ಯೆ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಇಂದಿನ ನಮ್ಮ ಚರ್ಚೆಯ ಹಾದಿ ಹೀಗಿರಲಿದೆ. ಮೊದಲಿಗೆ ADHD ಮತ್ತು ಭಾವನೆಗಳ ಕನೆಕ್ಷನ್, ಆಮೇಲೆ ADHD ಮೆದುಳಿನೊಳಗೆ ನಾಗ್ತಿದೆ ಅನ್ನೋದರ ವಿವರ, ನಂತರ ಎಕ್ಸಿಕ್ಯೂಟಿವ್ ಫಂಕ್ಷನ್ ಕೊರತೆಗಳು, ಟ್ರಿಗ್ಗರ್ಗಳು ಮತ್ತು ಗುಪ್ತ ಸಾಮರ್ಥ್ಯಗಳು, ಹಾಗೂ ಕೊನೆಯದಾರಿ ಪ್ರಾಯೋಗಿಕ ನಿಯಂತ್ರಣ ತಂತ್ರಗಳು. ಈ ರೀತಿ ಹಂತವಾಗಿ ಹೋದರೆ ವಿಷಯವನ್ನು ಅರ್ಥ ಮಾಡಿಕೊಳ್ಳೋದು ಮೆದುಳಿಗೆ ತುಂಬಾನೇ ಸುಲಭವಾಗುತ್ತೆ. ವಿಭಾಗ 1, ದಿ ADHD ಎಮೋಷನ್ ಕನೆಕ್ಷನ್, ಅಂದ್ರೆ ಎಮೋಷನಲ್ ಡೈಲ್ ಅನ್ನು ಮರುಹೊಂದಿಸೋದು. ಪ್ರತಿದಿನ ನಮ್ಮ ಭಾವನೆಗಳನ್ನು ನಾವೇ ಮ್ಯಾನ್ಯಲ್ ಆಗಿ ಕಂಟ್ರೋಲ್ ಮಾಡೋಕೆ ಕಲಿಯೋದು ಎಷ್ಟು ಕಷ್ಟ ಅಲ್ವಾ? ಇದು ಹೇಗಿರುತ್ತೆ ಅಂದ್ರೆ ರೇಡಿಯೋದ ವಾಲ್ಯೂಮ್ ಡೈಲ್ ಅನ್ನು ಯಾವಾಗಲೂ ಪೂರ್ತಿಯಾಗಿ ಏರಿಸಿದಂತೆಯೇ ಇರುತ್ತೆ. ಪ್ರತಿಯೊಂದು ಸಣ್ಣ ವಿಚಾರವೂ ಇಲ್ಲಿ ಅತಿ ತೀವ್ರವಾಗಿ ಅನುಭವಕ್ಕೆ ಬರುತ್ತೆ. ವಿಭಾಗ 2, ಇನ್ಸೈಡ್ ದಿ ADHD ಬ್ರೈನ್, ಮೆದುಳಿನ ಬೆಳವಣಿಗೆಯ ವಿಳಂಬ ಮತ್ತು ಅದರ ಕೆಮಿಸ್ಟ್ರಿ. ಈಗ ಮೆದುಳಿನ ಒಳಗೆ ನಿಜಕ್ಕೂ ಏನಾಗ್ತಿದೆ ಮತ್ತು ಈ ತೀವ್ರವಾದ ಭಾವನೆಗಳ ಹಿಂದಿರುವ ಮೂಲ ಜೈವಿಕ ಕಾರಣವೇನು ಅಂತ ನೋಡೋಣ. ಸಾಮಾನ್ಯವಾಗಿ ಮಕ್ಕಳ ಮೆದುಳಿನ ಕಾರ್ಟಿಕಲ್ ದಪ್ಪವು 10 ವರ್ಷಕ್ಕೆ ಗರಿಷ್ಠ ಮಟ್ಟ ತಲುಪುತ್ತೆ. ಆದರೆ ADHD ಇರೋವರಲ್ಲಿ ಇದೇ ಪ್ರಕ್ರಿಯೆಗೆ 13 ವರ್ಷಗಳೇ ಬೇಕಾಗುತ್ತೆ. ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವ ಮತ್ತು ಗಮನಹರಿಸುವ ಮೆದುಳಿನ ಭಾಗದ ಬೆಳವಣಿಗೆಯಲ್ಲಿ ಸ್ಪಷ್ಟವಾಗಿ 2 ರಿಂದ 3 ವರ್ಷಗಳ ವಿಳಂಬವಿರುತ್ತೆ. ದೈಹಿಕವಾಗಿ ವಯಸ್ಸಾಗ್ತಿದ್ರೂ ಭಾವನೆಗಳನ್ನು ನಿಭಾಯಿಸುವ ಮೆದುಳಿನ ಭಾಗ ಮಾತ್ರ ಇನ್ನೂ ಬೆಳವಣಿಗೆಯ ಹಂತದಲ್ಲೇ ಇರುತ್ತೆ. ಇದೊಂದು ಬಹುದೊಡ್ಡ ಜೈವಿಕ ವ್ಯತ್ಯಾಸ. ಇದು ಮೆದುಳಿನ ಆಂತರಿಕ ಅಸಮತೋಲನವನ್ನ ಬಹಳ ಅದ್ಭುತವಾಗಿ ವಿವರಿಸುತ್ತೆ. ಮೆದುಳಿನಲ್ಲಿರುವ ಅಲಾರಂ ಸಿಸ್ಟಮ್ ಅಂದ್ರೆ ಅಮಿಗ್ಡಾಲಾ ಅತಿಯಾಗಿ ಆಕ್ಟಿವ್ ಆಗಿರುತ್ತೆ. ಆದರೆ ಬ್ರೇಕಿಂಗ್ ಸಿಸ್ಟಮ್ ಅಂದ್ರೆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ತುಂಬಾ ನಿಧಾನವಾಗಿ ಕೆಲಸ ಮಾಡುತ್ತೆ. ಇದರ ಅರ್ಥ ಏನ್ ಗೊತ್ತಾ? ಮೆದುಳು ತಾರ್ಕಿಕವಾಗಿ ಯೋಚಿಸಿ ಬ್ರೇಕ್ ಹಾಕುವ ಮುನ್ನವೇ ಭಾವನಾತ್ಮಕ ಅಲಾರಂ ಆಗಲೇ ಹೊಡೆದುಕೊಂಡ್ಬಿಟ್ಟಿರುತ್ತೆ. ಯೋಚನೆ ಮಾಡೋಕ್ಕೂ ಮುನ್ನವೇ ಮೆದುಳು ಅಪಾಯದ ಸಂದೇಶವನ್ನ ಕಳಿಸಿರುತ್ತೆ. ಈ ರಾಸಾಯನಿಕ ಪ್ರಕ್ರಿಯೆಯಿಂದಾಗಿ ಶಾರ್ಟ್ ಎಮೋಷನಲ್ ಲೇಟೆನ್ಸಿ ಉಂಟಾಗುತ್ತೆ. ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಯೋಚಿಸುವ ಮೊದಲೇ ಭಾವನೆಗಳು ಗ್ಯಾಸ್ ಪೆಡಲ್ ಅನ್ನು ಪ್ರೆಸ್ ಮಾಡಿಬಿಡುತ್ತವೆ. ಇದರ ಜೊತೆಗೆ ಮೆದುಳಿನಲ್ಲಿ ಕಡಿಮೆ ಡೋಪಮೈನ್ ಇರೋದ್ರಿಂದ ಹಾಗೂ ನಾರ್ ಎಪಿನೆಫ್ರಿನ್ ಮಟ್ಟ ಏರುಪೇರು ಆಗೋದ್ರಿಂದ ಸದಾ ಆಯಾಸ ಮತ್ತು ವಿಪರೀತ ಆತಂಕದ ಸ್ಥಿತಿ ನಿರ್ಮಾಣವಾಗುತ್ತೆ. ಖಂಡಿತ ಇದು ಬರೀ ಮಾನಸಿಕ ಸ್ಥಿತಿಯಲ್ಲ, ಸಂಪೂರ್ಣವಾಗಿ ಮೆದುಳಿನ ರಾಸಾಯನಿಕಗಳ ಆಟ. ವಿಭಾಗ 3, ಎಕ್ಸಿಕ್ಯೂಟಿವ್ ಫಂಕ್ಷನ್ ಡೆಫಿಸಿಟ್ಸ್, ಅಂದ್ರೆ ಮ್ಯಾನೇಜ್ಮೆಂಟ್ ಕೊರತೆಯಿಂದ ಭಾವನೆಗಳು ಹೇಗೆ ವಿಫಲವಾಗುತ್ತವೆ ಅಂತ. ಸರಿಯಾಗಿ ಅಭಿವೃದ್ಧಿ ಆಗದ ಈ ಮ್ಯಾನೇಜರ್ ಮೆದುಳು ದೈನಂದಿನ ಜೀವನದ ಮೇಲೆ ಪ್ರಭಾವ ಬೀರುವ 5 ನಿರ್ದಿಷ್ಟ ವಿಧಾನಗಳನ್ನ ಈಗ ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಆ 5 ಪ್ರಮುಖ ಕೊರತೆಗಳು ಹೀಗಿವೆ. ಮೊದಲನೇದು ಪ್ರಚೋದನೆಯ ನಿಯಂತ್ರಣ, ಅಂದ್ರೆ ಇಂಪಲ್ಸ್ ಕಂಟ್ರೋಲ್ ಇಲ್ಲದಿರುವುದು. ಎರಡನೆಯದು ಎಮೋಷನಲ್ ಸ್ಟಿಕಿನೆಸ್ ಅಥವಾ ಭಾವನಾತ್ಮಕ ಅಂಟಿಕೊಳ್ಳುವಿಕೆ. ಮೂರನೇದಾಗಿ ಹತಾಶೆಯನ್ನು ತಡೆದುಕೊಳ್ಳುವ ಶಕ್ತಿ ಕಡಿಮೆ ಇರುವುದು. ನಾಲ್ಕನೆಯದು ಟೈಮ್ ಬ್ಲೈಂಡ್ನೆಸ್ ಅಥವಾ ಸಮಯದ ಕುರುಡುತನ. ಮತ್ತು 5ನೆಯದು ಕಳೆಪೆ ವರ್ಕಿಂಗ್ ಮೆಮೊರಿ. ಇಲ್ಲಿ ಗಮನಿಸಬೇಕಾದ ರೋಚಕ ಅಂಶ ಅಂದ್ರೆ ಹೈಪರ್ ಫೋಕಸ್ ಆಗೋ ಮೆದುಳಿಗೆ ಈ ಪಾಸಿಟಿವ್ ಅಥವಾ ನೆಗೆಟಿವ್ ಭಾವನೆಗಳೇ ಒಂದು ಫಿಡ್ಜೆಟ್ ಆಟಿಕೆಯಂತೆ ಕೆಲಸ ಮಾಡುತ್ತವೆ. ಮೆದುಳು ತನಗೆ ಅರಿವಿಲ್ಲದೆಯೇ ಈ ಭಾವನೆಗಳಲ್ಲಿ ಮುಳುಗಿ ಹೋಗುತ್ತೆ. ಇದಕ್ಕೊಂದು ಉದಾಹರಣೆ ನೋಡೋಣ. ಆಲೆಕ್ಸ್ನ ಕತೆ ಗಮನಿಸಿ. ಗ್ರೂಪ್ ಪ್ರಾಜೆಕ್ಟ್ನಲ್ಲಿ ಸ್ನೇಹಿತ ಸ್ಯಾಮ್ ಒಂದು ಐಡಿಯಾ ಹೇಳಿದ ತಕ್ಷಣ ಆಲೆಕ್ಸ್ ಒಂದು ಕ್ಷಣವೂ ಯೋಚಿಸದೆ ಆತುರದಿಂದ ಕೋಪಗೊಂಡು ಕೂಗಾಡಿಬಿಡ್ತಾನೆ. ಆಮೇಲೆ ಅಯ್ಯೋ ಹೀಗೆ ಮಾಡಬಾರ್ದಿತ್ತೋ ಅಂತ ತೀವ್ರವಾದ ಅಪರಾಧಿ ಭಾವನೆಯಲ್ಲಿ ಬೆಯ್ಯುತ್ತಾನೆ. ನಮ್ಮ ಇಂಪಲ್ಸ್ ಕಂಟ್ರೋಲ್ ಅಂದರೆ ಪ್ರಚೋದನಾ ನಿಯಂತ್ರಣ ಕಳಪೆಯಾಗಿದ್ದಾಗ ಅದು ಹೇಗೆ ತಕ್ಷಣದ ಮತ್ತು ವಿಷಾದನೀಯ ಪ್ರತಿಕ್ರಿಯೆಗಳಿಗೆ ಕಾರಣವಾಗುತ್ತೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಡಾಕ್ಟರ್ ನೇದ್ ಹ್ಯಾಲೋವೆಲ್ ಅವರ ಈ ಅದ್ಭುತವಾದ ಮಾತು ಗಮನಿಸಿ. ಕೇವಲ 2 ಸಮಯಗಳಿವೆ, ಒಂದು ಈಗ ಮತ್ತೊಂದು ಈಗ ಅಲ್ಲ. ಇದನ್ನು ನಾವು ಟೈಮ್ ಬ್ಲೈಂಡ್ನೆಸ್ ಮತ್ತು ಕಡಿಮೆ ಹತಾಶೆ ಸಹಿಷ್ಣುತೆಗೆ ಸುಲಭವಾಗಿ ಲಿಂಕ್ ಮಾಡಬಹುದು. ಅದಕ್ಕಾಗಿಯೇ ಏನಾದರೂ ಒಂದು ಕಷ್ಟಕರ ಭಾವನೆ ಎದುರಾದಾಗ ಅದು ಶಾಶ್ವತವಾಗಿ ಹೀಗೆ ಇರುತ್ತೆ ಅಂತ ಈ ಮೆದುಳಿಗೆ ಅನಿಸೋಕೆ ಶುರುವಾಗುತ್ತೆ. ಭವಿಷ್ಯದಲ್ಲಿದು ಸರಿಹೋಗ್ಬೋದು ಅನ್ನೋ ಕಲ್ಪನೆಯೇ ಆ ಕ್ಷಣಕ್ಕೆ ಬರೋದಿಲ್ಲ. ಈಗ ಫ್ರೆಡ್ನ ಕಥೆಯನ್ನ ನೋಡೋಣ.
ರಜೆ ಕೇಳಿದಾಗ ಬಾಸ್ ನಿರಾಕರಿಸಿದ ತಕ್ಷಣ ಕೋಪದಿಂದ ಕೆಲಸವನ್ನೇ ಬಿಟ್ಟು ಬಿಡಬೇಕು ಅನ್ನೋ ನಿರ್ಧಾರಕ್ಕೆ ಫ್ರೆಡ್ ಬರ್ತಾನೆ. ಆದ್ರೆ ತಾನು ಮೊದಲೇ ರಜೆ ಕೇಳೋದನ್ನೇ ಮರೆತಿದ್ದೆ ಅನ್ನೋ ವಿಷಯ ಆ ಕ್ಷಣದಲ್ಲಿ ಅವನ ನೆನಪಲ್ಲೇ ಇರೋದಿಲ್ಲ. ಕಳಪೆ ವರ್ಕಿಂಗ್ ಮೆಮೊರಿಯಿಂದಾಗಿ ಒಂದು ಸಮಸ್ಯೆಯನ್ನ ಹಂತ ಹಂತವಾಗಿ ವಿಶ್ಲೇಷಣೆ ಮಾಡೋದು ಎಷ್ಟೊಂದು ಕಷ್ಟವಾಗುತ್ತೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಇದರ ಬಗ್ಗೆ ಕ್ರಿಸ್ಟಿನ್ ವಾಲ್ಟರ್ಸ್ ಬಹಳ ಚೆನ್ನಾಗಿ ಹೇಳ್ತಾರೆ. ADHD ಇರೋರಿಗೆ 2 ಹೆಜ್ಜೆಗಳೆಂದ್ರೆ ಅದು 1 ಹೆಜ್ಜೆ ಹೆಚ್ಚೆ ಆದಂತೆ. ಕೋಪ ಅಥವಾ ಹತಾಶೆಯನ್ನು ನಿಭಾಯಿಸುವಾಗ ಏಕಕಾಲದಲ್ಲಿ ಅನೇಕ ವಿಚಾರಗಳನ್ನು ನೆನಪಿನಲ್ಲಿಟ್ಕೋಬೇಕಾಗತ್ತೆ. ಇದು ಈ ಮೆದುಳಿನ ಸಿಸ್ಟಮ್ ಅನ್ನು ಕ್ಷಣಾರ್ಧದಲ್ಲಿ ಓವರ್ಲೋಡ್ ಮಾಡಿಬಿಡುತ್ತೆ ಹಾಗೂ ತಕ್ಷಣವೇ ರಿಯಾಕ್ಟ್ ಮಾಡುವಂತೆ ಒತ್ತಾಯಿಸುತ್ತೆ. ವಿಭಾಗ 4 ಟ್ರಿಗರ್ಗಳು ಮತ್ತು ಗುಪ್ತ ಸಾಮರ್ಥ್ಯಗಳು. ಈ ಪರಿಸ್ಥಿತಿಯನ್ನ ಇನ್ನಷ್ಟು ಸಂಕೀರ್ಣಗೊಳಿಸುವ ಜೈವಿಕ ಟ್ರಿಗರ್ಗಳು ಯಾವುವು? ಅದರ ಜೊತೆಗೆ ಆಶ್ಚರ್ಯ ಮೂಡಿಸುವ ಕೆಲವು ಹಿಡನ್ ಸೂಪರ್ ಪವರ್ಸ್ ಅಂದ್ರೆ ಗುಪ್ತ ಶಕ್ತಿಗಳು ಯಾವುವು ಅಂತ ಈಗ ನೋಡೋಣ. ಈ ನಿರ್ದಿಷ್ಟ ಕಾನ್ಸೆಪ್ಟ್ ಅನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ರಿಜೆಕ್ಷನ್ ಸೆನ್ಸಿಟಿವ್ ಡಿಸ್ಫೋರಿಯಾ ಅಥವಾ RSD. ಯಾರಾದರೂ ನಮ್ಮನ್ನ ಟೀಕಿಸಿದಾಗ ಅಥವಾ ತಿರಸ್ಕರಿಸಿದಾಗ ಉಂಟಾಗುವ ಅತಿಯಾದ ಭಾವನಾತ್ಮಕ ನೋವೇ ಇದು. ಇದು ಸುಮ್ಮನೆ ಮನಸ್ಸಿಗೆ ಆಗುವ ಬೇಸರವಲ್ಲ, ಬದಲಿಗೆ ನಿಜವಾದ ದೈಹಿಕ ನೋವಿನಂತೆಯೇ ಅನುಭವಕ್ಕೆ ಬರುತ್ತೆ. ಇದರಿಂದಾಗಿಯೇ ಇಂತಹ ಅನುಭವ ಇರುವವರು ಜನರಿಂದ ತುಂಬ ದೂರ ಉಳಿಯೋಕೆ ಪ್ರಯತ್ನಿಸ್ತಾರೆ ಅಥವಾ ಎಲ್ಲರನ್ನೂ ಮೆಚ್ಚಿಸಲು ವಿಪರೀತವಾಗಿ ಶ್ರಮಿಸ್ತಾರೆ. ಇನ್ನು ಕೆಲವು ಪ್ರಮುಖ ಜೈವಿಕ ಟ್ರಿಗರ್ಗಳು ಅಂದರೆ ಮೆಲಟೋನಿನ್ ಬಿಡುಗಡೆ ತಡವಾಗಿ ನಿದ್ದೆ ಬಾರದಿರೋದು, ಹಸಿವನ್ನು ಕಡೆಗಣಿಸೋದ್ರಿಂದ ಬರುವ ಸಿಟ್ಟು ಅಂದ್ರೆ ಹ್ಯಾಂಗರ್, ಮತ್ತು ಅತಿಯಾದ ಶಬ್ದ ಅಥವಾ ಬೆಳಕಿನಿಂದ ಉಂಟಾಗುವ ಸೆನ್ಸರಿ ಓವರ್ಲೋಡ್. ನಿದ್ದೆ, ಊಟ, ಪ್ರಶಾಂತತೆ ಇಂಥ ಮೂಲಭೂತ ಜೈವಿಕ ಅಗತ್ಯಗಳು ಸ್ವಲ್ಪ ಏರುಪೇಲಾದರೂ ಸಾಕು, ಮೆದುಳು ತನ್ನ ಕಂಟ್ರೋಲ್ ಕಳ್ಕೊಳ್ಳಲು ಸಿದ್ಧವಾಗ್ಬಿಡುತ್ತೆ ಅನ್ನೋದು ನಾವಿಲ್ಲಿ ಮರೆಯಬಾರ್ದ ಅಂಶ. ಆದರೆ ಇದರಲ್ಲಿ ಬರೀ ಕಷ್ಟಗಳಷ್ಟೇ ಇಲ್ಲ. ಇಲ್ಲಿರುವ ಅದ್ಭುತ ಶಕ್ತಿಗಳನ್ನೊಮ್ಮೆ ನೋಡಿ. ಬಲವಾದ ಎಮೋಷನಲ್ ಇಂಟ್ಯೂಷನ್, ತ್ವರಿತವಾಗಿ ಚೇತರಿಸಿಕೊಳ್ಳುವ ಶಕ್ತಿ, ಅತಿಯಾದ ಒತ್ತಡದಲ್ಲಿಯೂ ಅತ್ಯುತ್ತಮವಾಗಿ ಕೆಲಸ ಮಾಡುವ ಸಾಮರ್ಥ್ಯ ಮತ್ತು ಅಸಾಧಾರಣ ಸೃಜನಶೀಲತೆ. ADHD ಮೆದುಳು ಕೆಟ್ಟುಹೋಗಿಲ್ಲ, ಅದು ಇತರರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ ಅನ್ನೋದನ್ನ ಈ ಸೂಪರ್ ಪವರ್ಗಳು ಸಾಬೀತುಪಡಿಸ್ತವೆ. ವಿಭಾಗ 5 ಪ್ರಾಯೋಗಿಕ ನಿಯಂತ್ರಣ ತಂತ್ರಗಳು. ಬನ್ನಿ ಈಗ ಅಂತಿಮ ವಿಭಾಗಕ್ಕೆ ಬರೋಣ. ಈ ತೀವ್ರವಾದ ದಿನನಿತ್ಯದ ಅನುಭವಗಳನ್ನು ನಿಭಾಯಿಸಲು ಯಾವ ನಿರ್ದಿಷ್ಟ, ಪ್ರಾಯೋಗಿಕ ಹಾಗೂ ಸುಲಭವಾಗಿ ಅಳವಡಿಸಿಕೊಳ್ಳಬಹುದಾದ ಹೆಜ್ಜೆಗಳನ್ನು ತೆಗೆದುಕೊಳ್ಳಬಹುದು ಅಂತ ಈಗ ನೋಡೋಣ. ಇಲ್ಲಿ ಕೇವಲ ಇನ್ನಷ್ಟು ಪ್ರಯತ್ನ ಪಡುತ್ತೇನೆ ಅನ್ನೋದು ಖಂಡಿತ ಕೆಲಸ ಮಾಡೋದಿಲ್ಲ. ಉದಾಹರಣೆಗೆ, ಕಣ್ಣು ಸರಿಯಾಗಿ ಕಾಣದವರು ಕಣ್ಣಾಕ ಧರಿಸುವ ಬದಲು ಕಣ್ಣುಗಳನ್ನ ಕುಗ್ಗಿಸಿ ನೋಡಲು ಕಷ್ಟಪಟ್ರೆ ಹೇಗೆ? ಇದು ಕೂಡ ಹಾಗೇನೆ. ಇಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಪರಿಸರವನ್ನೇ ಮಿದುಳಿಗೆ ಪೂರಕವಾಗಿ ಬದಲಾಯಿಸುವ ಸಿಸ್ಟಮ್ಗಳನ್ನು ನಿರ್ಮಿಸಿಕೊಳ್ಳಬೇಕು. ಇದು ಅತ್ಯಂತ ಮಹತ್ವದ ವಿಚಾರ. ಮತ್ತು ಇದು ಎಕ್ಸಿಕ್ಯೂಟಿವ್ ಫಂಕ್ಷನ್ ಅನ್ನು ಹೊರಗುತ್ತಿಗೆ ನೀಡುವುದು ಅಂದ್ರೆ ಔಟ್ಸೋರ್ಸ್ ಮಾಡುವುದು ಅನ್ನೋದನ್ನ ಅದ್ಭುತವಾಗಿ ವಿವರಿಸುತ್ತೆ. ಕ್ರೆಡಿಟ್ ಕಾರ್ಡ್ ಮೇಲೆ ವಾರ್ನಿಂಗ್ ಚೀಟಿ ಅಂಟಿಸೋದು, ಆನ್ಲೈನ್ ಆಟೋಪೇ ಡಿಲೀಟ್ ಮಾಡೋದು, ಆಪ್ ಬ್ಲಾಕರ್ಗಳನ್ನು ಬಳಸೋದು, ಇವೆಲ್ಲ ಅದಕ್ಕೆ ಉದಾಹರಣೆಗಳು. ಅಂದ್ರೆ ನಮ್ಮ ಆಂತರಿಕ ಪ್ರಚೋದನೆ ಮತ್ತು ನಾವು ಮಾಡುವ ಭೌತಿಕ ಕ್ರಿಯೆಯ ನಡುವೆ ಒಂದು ತಡೆಗೋಡೆಯನ್ನು ನಿರ್ಮಿಸುವುದು. ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಮಾಡಬೇಕಾದ ಕೆಲಸವನ್ನು ನಮ್ಮ ಸುತ್ತಲಿನ ಪರಿಶ್ರಮ ಮಾಡುವಂತೆ ನೋಡಿಕೊಳ್ಳುವುದು ಇದರ ಉದ್ದೇಶ. ಈ ಸಿಂಪಲ್ ಮಂತ್ರವನ್ನ ಗಮನಿಸಿ. ದೇಹವನ್ನ ಕದಲಿಸಿದ್ರೆ ಯೋಚನೆ ಬದಲಾಗುತ್ತೆ. ಮೆದುಳು ಒಂದೇ ನಕಾರಾತ್ಮಕ ಭಾವನೆಯಲ್ಲಿ ಸಿಲುಕುಕೊಂಡಾಗ ಕೇವಲ ಸಣ್ಣ ದೈಹಿಕ ಚಲನೆಯು ಆ ಎಮೋಷನಲ್ ಹೈಪರ್ ಫೋಕಸ್ನಿಂದ ಹೊರಬರಲು ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ. ಇದು ನೋಡಲು ತುಂಬಾ ಸರಳ ಅನ್ಸಿದ್ರೂ ಭಾರಿ ಪರಿಣಾಮಕಾರಿಯಾದ ತಂತ್ರ. ಈಗ ಈ ಕೆಲವು ಅಗತ್ಯ ಕೌಶಲ್ಯಗಳನ್ನ ಒಮ್ಮೆ ನೋಡೋಣ. ಯೋಚಿಸಲು ಸ್ವಲ್ಪ ಸಮಯ ಬೇಕು ಅನ್ನಿಸಿದಾಗ ನಾನು ಇದರ ಬಗ್ಗೆ ಸ್ವಲ್ಪ ಯೋಚಿಸುತ್ತೇನೆ ಎಂಬ ತಟಸ್ಥ ಸ್ಕ್ರಿಪ್ಟನ್ನ ಬಳಸುವುದು. ಇದು ಮೆದುಳಿನ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಆಕ್ಟಿವ್ ಆಗಲು ಸಮಯವನ್ನ ಒದಗಿಸುತ್ತೆ. ಇದರ ಜೊತೆಗೆ ನಮ್ಮ ಭಾವನೆಗಳನ್ನ ಜೋರಾಗಿ ಹೆಸರಿಸುವುದು, ದೀರ್ಘವಾಗಿ ಉಸಿರಾಡುವುದು, ವಿಷಯಗಳನ್ನು ಬುಕ್ನಲ್ಲಿ ಬರೆದಿಟ್ಟುಕೊಳ್ಳುವುದು ಮತ್ತು ದೊಡ್ಡ ಕೆಲಸಗಳನ್ನ ಸಣ್ಣ ಸಣ್ಣ ತುಣುಕುಗಳಾಗಿ ವಿಭಜಿಸುವುದು, ಇವೆಲ್ಲವೂ ತುಂಬಾನೇ ಹೆಲ್ಪ್ ಆಗುತ್ತೆ. ಒಂದು ಮಾತು ನೆನ್ಪಿರ್ಲಿ, ಪರ್ಫೆಕ್ಷನ್ ಅಂದ್ರೆ ಪರಿಪೂರ್ಣತೆ ಇಲ್ಲಿ ನಮ್ಮ ಗುರಿಯಲ್ಲ. ನಮ್ಮ ಪ್ರತಿಯೊಂದು ಪ್ರಯತ್ನವನ್ನು ಒಂದು ಸಣ್ಣ ಪ್ರಯೋಗದಂತೆ ಪರಿಗಣಿಸುವುದು ಬಹಳ ಒಳ್ಳೆಯದು. ಏಕಕಾಲದಲ್ಲಿ ಎಲ್ಲವನ್ನೂ ಬದಲಾಯಿಸ್ತೀನಿ ಅಂತ ಹೋಗುವ ಬದಲು ತಿಂಗಳಿಗೊಮ್ಮೆ ಕೇವಲ ಒಂದೇ ಒಂದು ಸಣ್ಣ ಬದಲಾವಣೆಯ ಮೇಲೆ ಗಮನಹರಿಸುವುದು ಇಲ್ಲಿ ಯಶಸ್ಸಿನ ಕೀಯಾಗಿದೆ. ಇದು ನಮ್ಮ ಮೆದುಳಿನ ಮೇಲಿರುವ ಅನಗತ್ಯ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಹಾಗಾದ್ರೆ ದೈನಂದಿನ ಜೀವನದಲ್ಲಿ ಮೊದಲು ಯಾವ ಎಕ್ಸಿಕ್ಯೂಟಿವ್ ಫಂಕ್ಷನ್ ಅನ್ನ ಔಟ್ಸೋರ್ಸ್ ಮಾಡಬಹುದು? ಈ ಅದ್ಭುತ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಈ ಮಾಹಿತಿಯು ಹೊಸ ವಿಷಯಗಳನ್ನ ಕಲಿಯಲು ಮತ್ತು ತಕ್ಷಣವೇ ಕಾರ್ಯಪ್ರವೃತ್ತರಾಗಲು ಪ್ರೇರಣೆ ನೀಡಿದೆ ಅಂತ ನಾವು ಭಾವಿಸ್ತೇವೆ. ಇಲ್ಲಿವರೆಗೆ ಜೊತೆಯಾಗಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.